APMCS ಚುನಾವಣೆಯಲ್ಲಿ 6 ಸೀಟುಗಳು 7 ಸೀಟುಗಳು ನಾವು ಸೋತಿದ್ದೀವಿ. ಸೋಲಿಗೆ ನೇರ ಕಾರಣ ನಾನೇ ತಗೊಂತೀನಿ. ಸೋಲಿನ ಸಂಪೂರ್ಣ ಜವಾಬ್ದಾರಿಯನ್ನು ಶಾಸಕನಾಗಿ ನಾನು ಹೊರಬೇಕಾಗುತ್ತೆ. ನನಗೂ PLD ಬ್ಯಾಂಕ್ ನಂತರ ಒಂದು ಒಳ್ಳೆಯ ಅನುಭವ ಆಗಿದೆ. PLD ಬ್ಯಾಂಕಲ್ಲಿ ಏನಾಗಿತ್ತು, ಷೇರುಗಳು ಸರಿಯಾಗಿ ಕಳಿಸ್ಕೊಟ್ಟಿದ್ವಿ. ನನಗೂ ತಾಲೂಕು ಮಟ್ಟದ ಸಂಸ್ಥೆ, ಅದರಲ್ಲೂ ಸಹಕಾರಿ ಚುನಾವಣೆಯಲ್ಲಿ ಹೊಸ ಅನುಭವದಲ್ಲಿ ಒಂಚೂರು ಎಡವಿರ್ಬೋದು. ಅದನ್ನು ಸರಿ ಮಾಡ್ಕೊಂಡು ಪೂರ್ತಿ ಹೊಣೆಗಾರಿಕೆ ನಂದೇ ಆಗಿರುತ್ತೆ. ಮುಂದಿನ ಚುನಾವಣೆಗಳಲ್ಲಿ ತಕ್ಕ ಪ್ರತಿ ಉತ್ತರವನ್ನು ಕೊಡ್ತೀನಿ. ಏನು ರಾಜಕೀಯ ಅಂದಮೇಲೆ ಸೋಲು ಗೆಲುವು ಇದ್ದಿದ್ದಂತಿದೆ. TPMCS ಚುನಾವಣೆಯಲ್ಲಿ ಹೊಂದಾಣಿಕೆ ಆಗಿದ್ದರಿಂದ, ಮೈತ್ರಿ ಆಗಿದ್ದರಿಂದ ಕೆಲವೊಂದು ಗ್ಯಾಪ್ಗಳಲ್ಲೂ ಇತ್ತು. ಅವ್ರ ಪಾರ್ಟಿಯಲ್ಲೂ ನಮ್ಮ ಪಾರ್ಟಿಯಲ್ಲೂ ಎಲ್ಲ ಕಡೆ ಗ್ಯಾಪ್ಗಳಿತ್ತು. ಪಾಸ್ ಮಾಡಬೇಕಾಗಿತ್ತು. ಒಂಚೂರು ಸಿಂಡಿಕೇಟ್ ಕರೆಕ್ಟಾಗಿ ಕೆಲಸ ಆಗಿದೆ, ಎಲ್ಲ ಪಾಸ್ ಆಗಿದೆ. ಸಮನ್ವಯತೆ ಕೊರತೆ ಅಂತಲೂ ಹೇಳ್ಬೋದು. ನಾನು ಒಂಚೂರು ನನ್ನ ತಪ್ಪುಗಳು ಅಂತ ಹೇಳ್ಬೋದು, ಓವರ್ ಕಾನ್ಫಿಡೆನ್ಸ್ ಹೇಳ್ಬೋದು. ಎಲ್ಲ ಸೇರಿ ಏನು ಎಲ್ಲರೂ ಸಿಂಡಿಕೇಟ್ಗೆ ಆಗ್ತಾರೆ ಬಿಡು, ಎಲ್ಲ ಮತದಾರರು BJP JDS ಅಂತ ಅಂದ್ಕೊಂಡಿದ್ದು. ಹತ್ತಾರು ಆಸೆ ಆಮಿಷಗಳು ಮತ್ತು ವಿವಿಧ ರೀತಿಯಾದಂಥ ತಂತ್ರಗಾರಿಕೆಯಲ್ಲಿ ನಾವು ಫೇಲ್ ಆಗಿದ್ದೀವಿ. ತಂತ್ರಗಾರಿಕೆಗೆ ತಕ್ಕ ಪ್ರತ್ಯುತ್ತರವನ್ನು ಮುಂದಿನ ಚುನಾವಣೆಗಳಲ್ಲಿ ಕೊಡ್ತೀವಿ. ಎಡವಿರ್ಬೋದು, ತಂತ್ರಗಾರಿಕೆ ಮಾಡ್ತೀವಿ. JDSನ ಒಂದು ಗುಂಪು ನಿಮಗೆ ಸಹಕಾರ ನೀಡಿಲ್ಲ. A ಕ್ಯಾಟಗರಿಯಲ್ಲಿ ಒಂದು, B ಕ್ಯಾಟಗರಿಯಲ್ಲಿ ಒಂದು. ಈಗ JDSಲ್ಲಿ ನಾವು ಕ್ಲಿಯರ್ ಕಟ್ಟಾಗಿ ತಪ್ಪು ಮಾಡ್ಕೊಂಡಿದ್ದು ನಾನೇ, ಅದಕ್ಕೆ ನಾನೇ ನೇರ ಹೇಳಿದೆ. ನಾನು 5 ಕ್ಯಾಂಡಿಡೇಟು 8 ಕ್ಯಾಂಡಿಡೇಟ್ ಹಾಕ್ತಿದ್ರೆ ಸುಮ್ಮನೆ ಇರ್ತಾಯಿದ್ದೆ. ನಾವು A ಕ್ಯಾಟಗರಿಯಲ್ಲಿ 3 ಕ್ಯಾಂಡಿಡೇಟ್ ಹಾಕಿದ ತಕ್ಷಣ ಅವ್ರು ಆ ಕಡೆ ಕಳಿಸೋವಂಥದ್ದು ಕೆಲವು ಆಗಿದ್ದಾವೆ. ನಾನು ಮಾಡಿಲ್ಲ, ಅವ್ರು ಮಾಡಿದ್ದಾರೆ ಅಂತ ಯಾರೋ JDSಲ್ಲಿ ಕೆಲವರು ಹೇಳ್ತಾರೆ. ಯಾರು ಮಾಡಿದ್ರು JDS ತಾನೇ ಅವರು. JDS ಅವರೇ ಇಬ್ಬರು ಡೈರೆಕ್ಟರ್ಗಳು ಆ ಕಡೆ ಒಬ್ಬರು ಡೈರೆಕ್ಟರ್ ಆ ಕಡೆ ಆಗೋರೆ. ನಾವೇ 4 ಜನ ಕ್ಯಾಂಡಿಡೇಟ್. ಲಾಸ್ಟಿಗೆ JDS ಅವ್ರ ಕೈಲಿ 2 ಕ್ಯಾಂಡಿಡೇಟ್ ಹಾಕ್ಸೋಕ್ಕೆ A ಕ್ಯಾಟಗರಿಯಲ್ಲಿ ಆಗಲಿಲ್ಲ. ಸೊ ಈ ರೀತಿ 13 ಸೀಟೇ ನಾವು ಕಂಟೆಸ್ಟ್ ಮಾಡಿಲ್ವಲ್ಲ. ನಾವು ಕಂಟೆಸ್ಟ್ ಮಾಡಿದ್ದು 12 ಸೀಟು. 8 + 5ರಲ್ಲಿ ನಾವು 12 ಸೀಟ್ ಕಂಟೆಸ್ಟ್ ಮಾಡಿದ್ವಿ. ಅದರಲ್ಲಿ 6 ಗೆದ್ದಿದ್ದೀವಿ, 6 ಸೋತಿದ್ದೀವಿ. ನಮಗೆ ಒಂಚೂರು ಹೇಳಿದ್ನಲ್ಲ, ನಮ್ಮ ತಂತ್ರಗಾರಿಕೆಯಲ್ಲಿ ಮೈತ್ರಿ ಮಾಡ್ಕೊಂಡ್ರೆ ಯಾವ ರೀತಿ ಅಲರ್ಟ್ ಆಗಿರ್ಬೇಕು ಅಂತ. ಮೈತ್ರಿ ಇಲ್ಲದೆ ಸಿಂಗಲ್ ಆಗಿ ಹೋದಾಗ ನಾವು ಸುಸೂತ್ರವಾಗಿ ನಮ್ಗೆ ಹೆಂಗೆ ಬೇಕು ಹಂಗಾಯಿತು. ಮೈತ್ರಿ ಮಾಡ್ಕೊಂಡು ಮೊದಲನೇ ಚುನಾವಣೆ. ಮೈತ್ರಿಯಲ್ಲಿ ಏನೆಲ್ಲ ಎಡವಟ್ಟುಗಳು, ನನಗೂ ಅನುಭವದ ಕೊರತೆ. ನನ್ನ ಚುನಾವಣೆ ನಾನು ಮಾಡ್ಕೊಂಡಿದ್ದೀನಿ. MP ಚುನಾವಣೆ, ಮಾಸ್ ಚುನಾವಣೆ, ಅದು ಒಂಚೂರು ಅಲ್ಲೂ ಸಮಸ್ಯೆ ಆಯಿತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಲ್ಲೂ ಮೈತ್ರಿಯಿಂದಾಗಿ ಒಂದು 50,000 ಅಲ್ಲೂ ಒಂಚೂರು ಆಯಿತು. ಏನು ಹಿಡನ್ ಫ್ಯಾಕ್ಟ್ ಏನಲ್ಲ, ಬೂತ್ಗಳು ತೆಗೆದ್ರೆ ಗೊತ್ತಾಗುತ್ತೆ. ಆ ರೀತಿ 10 ಸಮಸ್ಯೆಗಳಾಗ್ತವೆ. ಸಮನ್ವಯತೆ ಕೊರತೆ ಇನ್ನೇನಿಲ್ಲ. ಉದಾಹರಣೆಗೆ ನಾನು ಮುನ್ರಾಜಣ್ಣ ಬದ್ಧ ವೈರಿಗಳಾಗಿ ಹೊಡೆದಾಡಿರ್ತೀವಿ ಊರಲ್ಲಿ. ಡೈರಿ ಚುನಾವಣೆಗೆ ನಮ್ಮಿಬ್ಬರಿಗೆ ಫೈಟ್ ಇರುತ್ತೆ, BSSN ಚುನಾವಣೆಗೆ ನಮ್ಮಿಬ್ಬರನ್ನೇ ಫೈಟ್ ಇರುತ್ತೆ. ಇವತ್ತು ಏಕಾಏಕಿ ಇಬ್ಬರು ಒಂದಾಗ ಒಟ್ಟು ಕೇಳ್ರಿ ಅಂದರೆ ನಾವಿಬ್ಬರು ಒಂದಾಗಲ್ಲ. ಈ ಸಮಸ್ಯೆ ನಮಗೆ ಬೇಸ್ ಮಟ್ಟದಲ್ಲಿರೋಂಥದ್ದು. ಆ ತಂತ್ರಗಾರಿಕೆ ನಾನು ವಿಫಲ ಆಗಿದ್ದೀನಿ. ಆ ತಂತ್ರಗಾರಿಕೆಗೆ ತಕ್ಕ ತಂತ್ರಗಾರಿಕೆ ಏನು, ಸರ್ಕಾರಿ ಅಧಿಕಾರಿಗಳನ್ನು, ಸರ್ಕಾರಿ ಸಂಸ್ಥೆಗಳನ್ನು, BSSN ಸೆಕ್ರೆಟರಿಗಳನ್ನೆಲ್ಲ ಬಲೆ ಚೆನ್ನಾಗಿ ಉಪಯೋಗಿಸ್ಕೊಂಡ್ರು. ನಾನು ಮುಂದಕ್ಕೆಲ್ಲ ಹೇಳ್ಕೊಡ್ತಾರೆ. ನೆಕ್ಸ್ಟ್ ನಾವು ಅದನ್ನೆಲ್ಲ ಬಳಕೆ ಮಾಡಿ ತಕ್ಕ ಉತ್ತರ ಅಲ್ಲ, ರಾಜಕೀಯನೇ ಯಾವ ರೀತಿ ಮಾಡಬೇಕು ಅಂತೇಳಿ ಅದರಲ್ಲೂ ನಾವು ತೋರಿಸ್ತೀವಿ. ನಿಪುಣ